नमस्कार, मैं हूं साउथ इंडियन न्यूज़ रिपोर्टर जावेद खान हुदवी मैसूर। आप देख रहे हैं आंखों देखे चैनल। कर्नाटक राज्य की अहम खबर यह है कि कन्नड़ चळवळी वटल पक्ष के लीडर श्री वटल नागराज साहेब ने राजधानी बेंगलुरु पर होने वाले घटनाओं को बताते हुए एक बैलगाड़ी पर बीटीएम बस स्टैंड पर एहतजाज किया और कहा कि हाली कर्नाटक कांग्रेस हुकूमत जनता की ठीक से सेवा नहीं कर रही है। इसके बारे में आगाह करते हुए मुख्यमंत्री श्री सिद्धरामैया साहेब और उप मुख्यमंत्री DK शिवकुमार साहेब को कहा कि इन तमाम चीज़ें जो बेंगलुरु पर होने वाले घटनाओं, महिलाओं की मर्डर, सड़क पर गड्ढों से नुकसान, जनता में शौचालय की कमी, हॉस्पिटल की कमी वगैरह, इन तमाम सुविधाओं को CM सिद्धरामैया और DK शिवकुमार साहब और तमाम मंत्री सब लोग मिलकर सरकार को पैसा दे और इन तमाम सुविधाओं को जल्द से जल्द बेंगलुरु शहर को सुधारे, वरना आने वाले हफ्ते में कन्नडिगर ऑर्गेनाइजेशन को लेकर एक हफ्ते के अंदर ಬೆಂಗಳೂರು ಬಂದ್ ಇವತ್ತು ಬೆಂಗಳೂರು ಏನಾಗಿದೆ? ಶೌಚಾಲಯಗಳಿಲ್ಲ ರಸ್ತೆಯಲ್ಲಿ ಮತ್ತು ಆಸ್ಪತ್ರೆಗಳು ಹಾಳಾಗಿವೆ. ಆಸ್ಪತ್ರೆ ನರಕ ಆಗಿದೆ. ಬಡವರಿಗೆ ಆಸ್ಪತ್ರೆ ಇಲ್ಲ. ಖಾಸಗಿ ಆಸ್ಪತ್ರೆ ಸುಲಿಗೆ, ಖಾಸಗಿ ಶಿಕ್ಷಣ ಸಂಸ್ಥೆಗಳು ಸುಲಿಗೆ, ಆರೋಗ್ಯ ಹಾಳಾಗಿದೆ. ಮಳೆ ಬಂದರೆ ಮನೆಗಳು ನುಗ್ಗುತ್ತೆ, ಮೋರಿಗಳು, ಕಾಲುವೆಗಳು. ಮತ್ತು ಬೆಂಗಳೂರಿನಲ್ಲಿ ಅತ್ಯಾಚಾರ ಶುರುವಾಗಿದೆ. ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ, ಅದರಲ್ಲೂ ಸಣ್ಣ ಸಣ್ಣ ಮಕ್ಕಳ ಮೇಲೆ ಅತ್ಯಾಚಾರ ಶುರುವಾಗಿದೆ. ಕೊಲೆ ಸುಲಿಗೆ ಶುರುವಾಗಿದೆ. ನಾನು ಸರ್ಕಾರಕ್ಕೆ ಕೇಳ್ತೀನಿ, ಮೊದಲು ಬೆಂಗಳೂರು ಉಳಿಸಿ. DK ಶಿವಕುಮಾರ್ ಅವರೇ, ರಾಜಕೀಯ ಬೇಡ, ನಾಟಕ ಬೇಡ. ನೀವೇನು ರಾವಣ ಏನಲ್ಲ, 10 ತಲೆ 10 ಕೈ ಇಲ್ಲ. ಚುನಾವಣೆ ಮೊದಲು ಮಾಡಿ. ಬೆಂಗಳೂರಿನಲ್ಲಿ ಒಂದು 250 ಜನ ಚುನಾಯಿತ ಪ್ರತಿನಿಧಿಗಳು ಯಾವ ಪಾರ್ಟಿ ಆಗಲಿ ಗೆಲ್ಲಿ. ಬೆಂಗಳೂರು ಬರೀ ನಿಮ್ಮಿಂದೇ ಹಾಳಾಯಿತು ಅಂತಲಲ್ಲ, ಹಿಂದೆ BJP ಅವರಿಂದೂ ಹಾಳಾಯಿತು, JDSನವರಿಂದೂ ಹಾಳಾಯಿತು, ಈ ಕಾಂಗ್ರೆಸ್ನಿಂದ ಹಾಳಾಗ್ತಾ ಇದೆ. ಅದಲ್ಲ, ಸಿದ್ದರಾಮಯ್ಯನವ್ರಿಗೂ ಹೇಳ್ತೀನಿ, ನೀವು ಬಂದು ಬೆಂಗಳೂರನ್ನ ಸುತ್ತಾಡ್ಕೊಂಡು ಹೋದ್ರೆ ಆಗೋದಿಲ್ಲ. ನೀವು ಪ್ರಾಮಾಣಿಕವಾಗಿ ಬೆಂಗಳೂರು ಬಗ್ಗೆ ಒಂದು ಚಿಂತನೆ ಇರಬೇಕು. ಆ ಬೆಂಗಳೂರು ಏನು ಮಾಡಬೇಕು ಅನ್ನೋದು ನೀವು ಯಾರಿಗೂ ಅದರ ಬಗ್ಗೆ ಚಿಂತೆ ಇಲ್ಲ. ಮತ್ತು ಈಗ ITBT ಮೋಹನ್ ದಾಸ್ ಪೈ, ಮುಜುಮ್ದಾರ್, ನಾರಾಯಣ ಮೂರ್ತಿ ಇವುಗಳೆಲ್ಲ ಏನು ತಿಳ್ಕೊಂಡಿದ್ದೀರಿ ನೀವು? ನಾವು ಬಿಟ್ಟೋಗ್ತೀವಿ, ರಸ್ತೆ ಬಿಟ್ಟೋಗಿ, ನಿಮ್ಮನ್ನೇನು ಇರಿ ಅಂತ ಹೇಳಲ್ಲ. ಇಲ್ಲಿ ಸಿಕ್ಕುವ ನೀರು, ಇಲ್ಲಿ ಸಿಕ್ಕುವ ಜಾಗ, ಇಲ್ಲಿ ಸಿಕ್ಕುವ ಅನುಕೂಲ ಇಡೀ ಪ್ರಪಂಚದಲ್ಲಿ ನಿಮಗೆಲ್ಲೂ ಸಿಗೋದಿಲ್ಲ. ಅವೆಲ್ಲ ಆಟ ಆಡೋಕ್ಕೆ ಹೋಗಬೇಡಿ. ನಿಮ್ಮಲ್ಲಿರೋ ದುಡ್ಡು ಸಾವಿರಾರು ಕೋಟಿ ಸಂಪಾದನೆ ಮಾಡಿದ್ದೀರಿ. ಸರ್ಕಾರಕ್ಕೆ ಪ್ರೆಸೆಂಟ್ ಮಾಡಿ, ಒಂದು 30,000 ಕೋಟಿ ಬೆಂಗಳೂರು ಡೆವಲಪ್ಮೆಂಟ್ಗೆ ನಾವು ದುಡ್ಡು ಕೊಡ್ತೀವಿ ಅಂತೇಳಿ. ಯಾರ ಹತ್ರ ಸಿಕ್ಕಾಪಟ್ಟೆ ದುಡ್ಡಿದೆ ಅವರೆಲ್ಲರೂ ಸರ್ಕಾರಕ್ಕೆ ದುಡ್ಡು ಕೊಡಿ. ಎಲ್ಲ ಬೆಂಗಳೂರು ಅಭಿವೃದ್ಧಿಗೆ. ಬೆಂಗಳೂರಲ್ಲಿ ನೀವು ಇರಬೇಕು, ನಿಮ್ಗೆ ಉಸಿರು ಬೇಕು, ಒಳ್ಳೆ ಗಾಳಿ ಬೇಕು, ರಸ್ತೆ ಬೇಕು, ಕೊಡಿ. ಸಾವಿರಾರು ಕೋಟಿ ಸಂಪಾದನೆ ಮಾಡಿದ್ದೀರಿ. ಬೆಂಗಳೂರಿನಲ್ಲಿ ಸಂಪಾದನೆ ಮಾಡಿರ್ತಕ್ಕಂಥವ್ರು ಎಲ್ಲರೂ ಸರ್ಕಾರಕ್ಕೆ ಕೊಡಿ ಹಣ. ಸರ್ಕಾರ ನಿಮ್ಮನ್ನೇನು ಕೇಳೋದಿಲ್ಲ. ನೀವೇ ಸ್ವತಃ ನಾವಿಷ್ಟು ಕೊಡ್ತಾ ಇದ್ದೀವಿ, ನೀವು ಬೆಂಗಳೂರನ್ನ ಬೆಳೆಸಿ ಅಂತ ಮಾಡಿ. ನಾವು ಈ ಒಂದು ವಾರದಲ್ಲಿ ಎಲ್ಲ ಕನ್ನಡ ಪರ ಸಂಘಟನೆಗಳನ್ನು ಕರಿತಾ ಇದ್ದೀವಿ. ಕರೆದು ಬೆಂಗಳೂರು ಬಂದ್ಗೆ ಇವತ್ತು ಗುಂಡಿ ವಿರುದ್ಧ ಬಂಡಿ ಚಳವಳಿ, ಮುಂದೆ ಬೆಂಗಳೂರು ಬಂದ್, ಗುಂಡಿ ವಿರುದ್ಧ ಬೆಂಗಳೂರು ಬಂದ್, ಅತ್ಯಾಚಾರದ ವಿರುದ್ಧ ಬೆಂಗಳೂರು ಬಂದ್, ಶೌಚಾಲಯಕ್ಕಾಗಿ ಬೆಂಗಳೂರು ಬಂದ್. ಈ ಥರ ಬೆಂಗಳೂರಿನ ಸಮಗ್ರ ಅಭಿವೃದ್ಧಿಗಾಗಿ ಬೆಂಗಳೂರು ಬಂದ್ಗೆ ಕರೆ ಕೊಡಬೇಕು ಅಂತಲೂ ಯೋಚನೆ ಮಾಡಿದ್ದೀವಿ. ಇದು ನಾನು ಸುಮಾರು ನಿಮಗೆ ಹೇಳೋದಾದರೆ 64 ಕಾರ್ಪೊರೇಟ್ರು ಬೆಂಗಳೂರು ಸಿಟಿ, 73 ಕಾರ್ಪೊರೇಟ್ರು. ಆವಾಗಲೇ ನಾನು ಬೆಂಗಳೂರು ಸಿಟಿ ಸರಿ ಇಲ್ಲ ಅಂತೇಳಿ ಮೇಯರ್ರವ್ರಿಗೆ ಬಾಂಡ್ಲಿ, ಕಲ್ಲಿ, ಜಲ್ಲು
ಕೊಟ್ಟು ಪ್ರೆಸೆಂಟ್ ಮಾಡೋ ಮೂಲಕ ವಿನೂತನವಾದ ಚಳುವಳಿ ಮಾಡಿದೆ. ಇವತ್ತು ವಿನೂತನವಾದ ಚಳುವಳಿ ಅದ್ಭುತವಾಗಿ ಗಾಡಿ ಎತ್ತಿನ ಗಾಡಿ ಚಳುವಳಿ ಮಾಡುವ ಮೂಲಕ ಜನಮನದ ಗಮನವನ್ನು, ಸರ್ಕಾರದ ಗಮನವನ್ನು ಸೆಳೆದಿದೆ.